ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸರಿತಾಸ್ ಕಿಚನ್. ನಾನು ಇವತ್ತು ಕೇಸರಿಬಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕೆಲವೊಂದು ಸಲ ಕೇಸರಿಬಾತು ಬಿಸಿಲಿ ಸಾಫ್ಟಾಗಿರುತ್ತೆ, ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಸೊ ಆ ಥರ ಅಲ್ದಿರ ನಾನು ಮಾಡೋ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ತಣ್ಣಗಾದ್ಮೇಲೂ ಕೂಡ ಅಷ್ಟೇ ಸಾಫ್ಟಾಗಿ, ಬೆಣ್ಣೆ ಅಷ್ಟು ಸಾಫ್ಟಾಗಿ ಕರ್ಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ನೀವು ಒಂದು ಸಲ ಟ್ರೈ ಮಾಡಿ. ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದು ಮಾಡೋ ಪ್ರಾಸೆಸ್ ನೋಡೋಣ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದಕ್ಕೆ ಒಂದು ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಇದನ್ನು ನಿಧಾನವಾಗಿ ಕಮ್ಮಿ ಹುರಿನಲ್ಲೇ ಫ್ರೈ ಮಾಡ್ಕೊಬೇಕು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ದ್ರಾಕ್ಷಿ ಕೂಡ ಸೇರಿಸ್ಕೊಂಡಿದ್ದನ್ನು ಕೂಡ ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಒಂದು ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಈ ಥರ ಹುರಿದಾದ್ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಇವಾಗ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಇದೇ ತುಪ್ಪಕ್ಕೆ ನಾನು 1 ಕಪ್ ಆಗೋಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆಲೂ ಸಹ ಮಾಡ್ಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಬಾಂಬೆ ರವೆ ತೊಗೊಂಡಿದ್ದನ್ನು ನಿಧಾನವಾಗಿ ಕಮ್ಮಿ ಹುರಿನಲ್ಲೇ ಹುರ್ಕೊಬೇಕು. 8ರಿಂದ 10 ನಿಮಿಷ ಒಂದು ಗೋಲ್ಡನ್ ಶೇಡ್ ಬರುತ್ತಲ್ಲ, ಲೈಟ್ ಗೋಲ್ಡನ್ ಶೇಡ್ ಬರೋ ತನಕ ಅದನ್ನು ನಿಧಾನವಾಗಿ ಕಮ್ಮಿ ಹುರಿನಲ್ಲೇ ಹುರಿಬೇಕಾಗತ್ತೆ. ಸೊ ಈ ಥರ ರವೆ ಹುರಿಬೇಕಾದ್ರೇ ಇನ್ನೂ ಒಂದು ಕಡೆ ಸ್ಟವ್ನ ಆನ್ ಮಾಡಿಕೊಂಡು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ 4 ಕಪ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ಅಂದರೆ 1 ಕಪ್ ರವೆಗೆ 4 ಕಪ್ ಅಷ್ಟು ನೀರನ್ನ ಹಾಕ್ಕೊಬೇಕಾಗತ್ತೆ. ಆವಾಗಲೇ ನಮಗೆ ಕೇಸರಿಬಾತು ಸಾಫ್ಟಾಗಿ ಬರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಫುಡ್ ಕಲರ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಸ್ಯಾಫ್ರನ್ ಕೂಡ ಹಾಕ್ಬೋದು. ಮತ್ತು ನೀರು ಸ್ವಲ್ಪ ಕುದಿಬೇಕಾದ್ರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಳ್ಳೋಣ. ಈ ನೀರು ಒಂದು ಸ್ವಲ್ಪ ಕುದಿ ಬರೋ ತನಕ ನಾವು ರವೆ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡ್ತಿರ್ಬೋದು ರವೆ ಕೂಡ ನಮಗೆ ಚೆನ್ನಾಗಿ ಫ್ರೈ ಆಗಿದೆ. ಕಮ್ಮಿ ಉರಿನಲ್ಲಿ ನಾನಿದು ಒಂದು 8ರಿಂದ 10 ನಿಮಿಷ ಹುರ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಇದೊಂದು ಒಳ್ಳೆ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆಲ್ಲ, ಇಲ್ಲಿ ತನಕ ಈ ಥರ ಹುರ್ಕೊಂಡು ಇವಾಗ ನೀರು ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಈ ಥರ ಕುದೀತಿರೋವಂಥ ನೀರನ್ನ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕಬೇಕಾದ್ರೆ ಸ್ಟವ್ ಹುರಿ ಪೂರ್ತಿ ಕಮ್ಮಿ ಹಾಕ್ಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಾವು ಬಿಸಿ ನೀರು ಹಾಕೋದ್ರಿಂದ ಇದು ಗಂಟು ಏನು ಕಟ್ಟೋದಿಲ್ಲ. ಎಲ್ಲೂ ನೋಡ್ತಿರ್ಬೋದು ಒಂದು ಸ್ವಲ್ಪನೂ ಗಂಟು ಅನ್ನೋದು ಕಟ್ಟೋದಿಲ್ಲ. ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಹುರಿ ಪೂರ್ತಿ ಕಮ್ಮಿ ಹಾಕ್ಕೊಂಡು ಕಮ್ಮಿ ಹುರಿನಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು 2 ನಿಮಿಷ ಕಮ್ಮಿ ಹುರಿನಲ್ಲಿ ಹಾಗೆ ಬಿಟ್ಬಿಡಿ. ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಲಿಡ್ ಓಪನ್ ಮಾಡಿಕೊಂಡು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರೋಂಥ 1 ಕಪ್ಪು ರವೆಗೆ 1.5 ಕಪ್ ಅಷ್ಟು ನಾನು ಇಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋರು 1.5 ಕಪ್ ಮೇಲೆ ಮತ್ತೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಹಾಕ್ಬೋದು. ನಾನು ತೊಗೊಂಡಿರೋಂಥ 1 ಕಪ್ ರವೆಗೆ 1.5 ಕಪ್ ಅಷ್ಟು ನಾನು ಇಲ್ಲಿ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಶುಗರ್ ಎಲ್ಲ ರವೆ ಜೊತೆಗೆ ಚೆನ್ನಾಗಿ ನೋಡಿ ಈ ಥರ ಮೆಲ್ಟ್ ಆಗಿಬಿಡಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಮ್ಮಿ ಹುರಿನಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ. ಸೊ ನೋಡ್ತಿರ್ಬೋದು ಚೆನ್ನಾಗಿ ಶುಗರ್ ಮೆಲ್ಟ್ ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕೇಸರಿಬಾತ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಡೆಫಿನೆಟಾಗಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಇದು ಬಿಸಿನಲ್ಲೇ ಅಲ್ಲ, ತಣ್ಣಗಾದ್ಮೇಲೂ ಕೂಡ ಅಷ್ಟೇ ಸಾಫ್ಟಾಗಿ, ಬೆಣ್ಣೆ ಅಷ್ಟೇ ಸಾಫ್ಟಾಗಿ ಕರ್ಗೋಗ್ಬಿಡುತ್ತೆ. ಡೆಫಿನೆಟಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.